ನೀವು ಬಾಲ್ಯದಲ್ಲಿ ಸಂಘ ಅಂತ ಹೇಳಿದ್ರಿ, ಆಗಿನ ಜೀವನ ಹೇಗಿತ್ತು? ಇವತ್ತಿಗೆ ನೆನೆಸ್ಕೊಂಡ್ರೆ ಆ ಜೀವನನೇ ಒಳ್ಳೇದು ಅನ್ಸುತ್ತೆ. ನಿಮ್ಮ ಹೊಟ್ಟೆಪಾಡಿಗೆ ನೀವೇನ್ ಮಾಡ್ತಿದ್ರಿ? ನ್ಯೂಸ್ ಪೇಪರಲ್ಲೇ ನನಗೆ ಜೀವನ ನಡೀತಾ ಇತ್ತು. ಅದರಲ್ಲೇ ನಾನು ರಾಜಕೀಯದಲ್ಲೂ ನಾನು ಅದನ್ನ ತಂದೆಯವರು ಗೊತ್ತಿಲ್ದಂಗೆ ನಾನು ಅದ್ರಲ್ಲಿ ಸ್ವಲ್ಪ ದುಡ್ಡನ್ನು ತೆಗೆದಿಟ್ಕೊಂಡು ಅದಕ್ಕೆ ಖರ್ಚು ಮಾಡ್ತಾ ಇದ್ದೆ. ಅದಾದ್ಮೇಲೆ ನೀವು ಸೋಲೋದಕ್ಕೆ ಕಾರಣ ಏನಾಯ್ತು? ಮುಸಲ್ಮಾನ್ ಏರಿಯಾ ಇತ್ತಲ್ಲ, ಅಲ್ಲಿ ಅವರೆಲ್ಲ ಒಗ್ಗಟ್ಟಾದ್ರು. ಕಾಂಗ್ರೆಸ್ ಸುಮಾರು 12 ರಸ್ತೆ ಇದೆ. 12 ರಸ್ತೆಯಲ್ಲೂ ರಸ್ತೆ ಇರಲಿಲ್ಲ, ಬೀದಿ ದೀಪ ಇರಲಿಲ್ಲ, ಮೋರಿ ಇರಲಿಲ್ಲ, ಏನೂ ಇರಲಿಲ್ಲ, ಎಲ್ಲ ಮಾಡಿದೆ. ನೀವು ಅನಂತಕುಮಾರ್ ಅವ್ರ ಜೊತೆ ಇದ್ದಾಗ ಆ ಸಂದರ್ಭನ ನಿಜವಾಗ್ಲೂ ಆ ಮನುಷ್ಯನ ಯಾವತ್ತೂ ಮರಿಬಾರ್ದು ಜನ. ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಮೇಡಮ್, ಅವ್ರ ಬಗ್ಗೆ ಹೇಳೋದಿದ್ರೆ? ತುಂಬ ಚೆನ್ನಾಗಾಗಿ ಅದರ ಪ್ರತಿನಿತ್ಯ 2.5 ಲಕ್ಷ ಮಕ್ಕಳಿಗೆ ಊಟ ಕೊಡುವಂಥ ಒಂದು ಯೋಗ ಅವ್ರು ಮಾಡಿದ್ರು. ನಿಮಗೆ ರಾಜಕೀಯದಲ್ಲಿ ಖುಷಿ ಕೊಡುವಂಥ ವಿಷಯಗಳು ಯಾವುದೇದಾಗಿತ್ತು? ಕಾಸು ಕೊಟ್ಟರೆ ಏನೂ ಸಿಗಲ್ಲ. ನಿಜವಾಗ್ಲೂ ಬಡವರಿಗೆ ಕೆಲಸ ಮಾಡೋದಿದೆಯಲ್ಲ, ಅವ್ರ ಮುಖದಲ್ಲಿ ನಗು ಕಾಣೋದೇ ನನಗೆ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ಈಗ ಮುಂದಿನ ಹೆಜ್ಜೆಗಳು ಹೇಗಿರುತ್ತೆ? ನನಗೊಟ್ಟು ಈಗೇನು ಚಿಕ್ಕಪೇಟೆ ಅಂತ ಆಗಿದೆ, ಅದಿವಾಗ GB ಆದಮೇಲೆ 12 ವಾರ್ಡ್ ಆಗಿದೆ. ಹೇಗಾದರೂ ಮಾಡಿ 7ರಿಂದ 8 ಗೆಲ್ಲಬೇಕು ಅನ್ನೋದಕ್ಕೆ ಒಂದು ನನ್ನ ಮನಸ್ಸಲ್ಲಿದೆ. ಇವತ್ತಿನ ರಾಜಕೀಯ ಏನಂದರೆ ಹಣಕಾಸಲ್ಲಿ ಸ್ವಲ್ಪ ನೋವಾಗುತ್ತೆ. ಯಾಕಂದರೆ ಇವತ್ತೆಲ್ಲ ಜನ ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ ನೀವು ಎಷ್ಟೇ ಕೆಲಸ ಮಾಡಿದ್ರು ನನಗೇನು ಕೊಟ್ರಿ ಅಂತ ಕೇಳ್ತಾರೆ.